ಹೋದ್ರೆ ಒಂಥರ ನೋವು ಆಗುತ್ತಂತೆ, ಹಿಡ್ಕೊಂಡಂಗಾಗುತ್ತೆ. ಆಮೇಲೆ ಜೀರ್ಣ ಆಗಲ್ಲ ಅಂತ ಎಲ್ಲ ಗಂಟ್ಲಲ್ಲಿ ಹೋಗಿ ಅಮ್ಕೊಂಡಂಗಾಗಿದೆ ಅಂತೆ. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತಂತೆ ಈ ಮೆಡಿಸಿನ್ ತಗೊಂಡ್ರೆ, ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ. ಆಮೇಲೆ ಡಿಸೈಡ್ ಮಾಡೋಣ. ನಮಸ್ತೆ. ಲಕ್ಷ್ಮಿ, ನಾವು ಚಿಕ್ಕಬಳ್ಳಾಪುರ ನಾಯನಹಳ್ಳಿಯಿಂದ. ವೆಂಕಟೇಶಪ್ಪ ನಮ್ಮ ತಂದೆಯರೇನು 72. ಸುಮಾರು 2002ನೇ ಇಸ್ವಿಯಲ್ಲಿ ಗೊತ್ತಾಗಿತ್ತು ಮೇಡಮ್. ಅವ್ರಿಗೆ ಬಾಯಲ್ಲಿ ಕ್ಯಾನ್ಸರ್ ಆಗಿತ್ತು. ಆಪರೇಷನ್ ಎಲ್ಲ ಮಾಡಿಸಿದ್ರಿ. ಅದು ಮುಗಿದ್ಮೇಲೆ ಇವಾಗ 1 ತಿಂಗಳಿಂದ ಈಚೆಗೆ ಗೊತ್ತಾಗಿದೆ ಮೇಡಮ್. ಮತ್ತೆ ಲೆನ್ಸ್ ಅಲ್ಲಿ ಆಗಿದೆ ಅಂದ್ಬಿಟ್ಟು ಪೆಟ್ ಸ್ಕ್ಯಾನ್ ಮಾಡಿಸಿದ್ವಿ, ಮತ್ತೆ CT ಸ್ಕ್ಯಾನ್ ಮಾಡಿಸಿದ್ರಿ ಮೇಡಮ್. ಅಲ್ಲಿ ಇವಾಗ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಅಂದ್ರೆ ಕೀಮಿಯಾ ಮಾಡಿಸ್ಬೇಕು ಅಂತ ಹೇಳಿದಾರೆ ಮೇಡಮ್. ಏನೋ ನೋವೇನ ಇತ್ತು ಅಂದ್ರೆ ರೇಡಿಯೇಷನ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಗೆ ಯಾರೋ ಹಿಂಗೆ ನಿಮ್ ಪುನರ್ವಿಕ ಹಾಸ್ಪಿಟಲ್ ಜರ್ಮ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ ಮೇಡಮ್, ನೋಡೋಣ ಅಂತ. ಬಾಯಲ್ಲಿ ಉಣ್ಣ ತರ ಆಗಿತ್ತು ಮೇಡಮ್. ಅಲ್ಲಿ ನೋವೇನೋ ಬಂದಿದೆ ಅಂದ್ಬಿಟ್ಟು ಅಲ್ಲಿನ ಡಾಕ್ಟರ್ ತಕ ಹೋಗಿದ್ಕೆ ಅವರು ಸ್ಕ್ಯಾನ್ ಮಾಡಿದ್ರು. ಇದು ಬಾಯಿ ಉಣ್ಣಾಗಿರೋದಲ್ಲ, ಕ್ಯಾನ್ಸರ್ ಆಗಿದೆ, ಹೋಗಿ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ತೋರ್ಸ್ರಿ ಅಂತ ಹೇಳಿದ್ರು. ನಾವು ಇದು ಹಾಸ್ಪಿಟಲ್ ಅಲ್ಲಿ ಅವ್ರ ಮುಖಾಂತರ ಹೋದ್ರು ಮೇಡಮ್. ಅವ್ರು ಏನ್ ಮಾಡಿದ್ರು, ಆಪರೇಷನ್ ಮಾಡಿ ಕ್ಯಾನ್ಸರ್ ಇದ್ ಮಾಡಿದ್ರು ಮೇಡಮ್. ಆಪರೇಷನ್ ಎಲ್ಲ ಮಾಡಿಸಿ ಮತ್ತೆ ಇನ್ನೊಂದ್ ಸ್ವಲ್ಪ ಉಳ್ಕೊಂಡಿದೆ ಅಂದಿದ್ಕೆ ಕೀಮಿಯನ್ನು ರೇಡಿಯೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಮತ್ತೆ ಕರ್ಕೊಂಡೋಗಿ 3 ತಿಂಗಳು ಟ್ರೀಟ್ಮೆಂಟ್ ಅಲ್ಲಿ ಕೊಡ್ಸಿದ್ರು ಮೇಡಮ್. ಅದಾದ್ಮೇಲೆ ಏನ್ ಇರಿಲ್ಲ, ಆರಾಮಾಗಿ ನಾರ್ಮಲ್ ಅಲ್ಲಿ ಚೆನ್ನಾಗಿದ್ರು. ಮತ್ತೆ 1.5 ತಿಂಗಳಿಂದ ಈಚೆಗೆ ಲೆನ್ಸ್ ಅಲ್ಲಿ ನೀರ್ ತುಂಬ್ಕೊಂಡಂಗಾಗಿದ್ಕ ಮೇಡಮ್. ಮತ್ತೆ ಅಡ್ಮಿಟ್ ಮಾಡಿ ಲೆನ್ಸ್ ಇಂದ ನೀರ್ ತೆಗೆದು ಮತ್ತೆ ಇವಾಗ ಕ್ಯಾನ್ಸರ್ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ಟ್ರೀಟ್ಮೆಂಟ್ಗೆ, ಅಂದ್ರೆ ಇದು ಸ್ಮೋಕಿಂಗ್ ಇರಿಲ್ಲ, ಡ್ರಿಂಕ್ಸ್ ಇತ್ತು ಮೇಡಮ್. ಪೇಷಂಟ್ ಅವ್ರಿಗೆ ತುಂಬಾ ಲೆನ್ಸ್ ಅಲ್ಲಿ ನೀರ್ ತುಂಬ್ಕೊಂಡಿರೋದಕ್ಕೆ ಲೆನ್ಸ್ ಅಲ್ಲಿ ಮೂಳೆಗೆ ಅದೇ ಕ್ಯಾನ್ಸರ್ ಇದಾಗಿರೋದ್ರಿಂದ ತುಂಬಾ ಪೇನ್ ಬರ್ತಾ ಇದೆ ಮೇಡಮ್. ಅವ್ರಿಗೆ ಕುತ್ಕೊಳೋದಕ್ಕಾಗಲ್ಲ, ಮಲಗೋದ್ರಲ್ಲಿ ಆಗಲ್ಲ, ಮತ್ತೆ ಓಡಾಡಿದ್ರೆ ಆಗಲ್ಲ. ಆ ತರ ಆಗಿದೆ ಅವ್ರಿಗೆ. ಉಪ್ಸ ಜಾಸ್ತಿ ಆಗುತ್ತೆ, ಹಿಂಗೆ ಎಳ್ದಂಗ ಆಗುತ್ತೆ. ಅದಕ್ಕೆ ಆಕ್ಸಿಜನ್ ತಗೊಬೇಕಾಗುತ್ತೆ, ಅದೇ ಲಿಕ್ವಿಡ್ ಹಾಕೊಂಡು ತಗೊಬೇಕಾಗುತ್ತೆ. ಅದರಿಂದ ಇಂಜೆಕ್ಷನ್ ಅದೇ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡೋಗಿ ಆ ನೋವಿಗೆ ಇಂಜೆಕ್ಷನ್ ಹಾಕ್ಸ್ತಾ ಇದೀರಿ. ಅದರಿಂದ ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ಒಂದ್ಸಲ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಕರ್ಕೊಂಬಂದ್ರಿ ಮೇಡಮ್. ಗಂಜಿ ಕುಡಿತಾರೆ ಅಷ್ಟೇ ಮೇಡಮ್. ಟೀ, ಕಾಫಿ, ಬಿಸ್ಕೆಟ್, ಗಂಜಿ ಇಷ್ಟು ಬಿಟ್ರೆ ಬೇರೆ ಏನು ತಗೊಳಕ್ ಆಗ್ತಾ ಇಲ್ಲ. ಮತ್ತೆ ಕರೆಂಟ್ ಕೊಟ್ಟಿರಲ್ಲ ಮೇಡಮ್, ಇದೆಲ್ಲ ಗಂಟ್ಲಲ್ಲಿ ಹೋಗಿ ಅಮ್ಕೊಂಡಂಗಾಗಿದೆ ಅಂತೆ. ನುಂಗಕ್ ಹೋದ್ರೆ ಒಂಥರ ನೋವು ಆಗುತ್ತಂತೆ, ಹಿಡ್ಕೊಂಡಂಗಾಗುತ್ತೆ. ಆಮೇಲೆ ಜೀರ್ಣ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದರಿಂದ ಲಿಕ್ವಿಡ್ ತರ ಐಟಮ್ ತಗೊಂತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಕಂಡೀಷನ್ ಸ್ವಲ್ಪ ಇದ್ರಾಗೈತೆ. ಈಗ ತಗೊಂಡ್ಬೇಕು. ಮತ್ತೆ ಕೀಮಿಯನ್ನು ಮಾಡಿಸ್ಬೇಕಾಗುತ್ತೆ. ನೋಡೋಣ, 1-20 ದಿವಸ ಆದ್ಮೇಲೆ. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತಂತೆ ಈ ಮೆಡಿಸಿನ್ ತಗೊಂಡ್ರೆ, ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ. ಆಮೇಲೆ ಡಿಸೈಡ್ ಮಾಡೋಣ. ಅವ್ರ ಹೆಲ್ತ್ ನೋಡ್ಕೊಂಡು ಆಮೇಲೆ ಕೀಮಿಯಾ ತಗೊಳೋದೋ ಬೇಡ ಅಂತ ಡಿಸೈಡ್ ಮಾಡೋಣ. ಮತ್ತೆ ಉಪ್ಪು, ಖಾರ ಎಲ್ಲ ಸ್ವಲ್ಪ ಲಿಮಿಟ್ ಆಗಿ ತಗೊಳಕ್ ಹೇಳಿದ್ದಾರೆ. ಸಕ್ಕರೆ, ಬೆಲ್ಲ ತಿನ್ಬಾರ್ದು ಅಂತ ಹೇಳಿದ್ದಾರೆ. ಸ್ವೀಟ್ ಐಟಮ್ ಆದಷ್ಟು ಕಂಟ್ರೋಲ್ ಮಾಡಕ್ ಹೇಳಿದ್ದಾರೆ. ಮುದ್ದೆ, ಅನ್ನ, ತರಕಾರಿ, ಸೊಪ್ಪು ಈ ತರ ತಗೊಳಕ್ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್.